ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದ್ರೆ ಫೆಮಿನಿಸ್ಟ್ ಅಂಡ್ ಪೇಟ್ರಿಯಾರ್ಕಿ. ನೀವು ಸಮಾಜದಲ್ಲಿ ಈ ರೀತಿಯಾಗಿ ಮಾತನಾಡುವುದನ್ನ ಕೇಳಿರ್ಬೋದು. ಯಾವ ಹುಡುಗಿ ಹೆಂಗ ಕಾಣಿಸತ್ತಾಳ ನೋಡು, ಯಾವ ಹುಡುಗನ್ ಡ್ರೆಸ್ಸಿಂಗ್ ಸೆನ್ಸ್ ಹೆಂಗೆ ನೋಡು, ಇವು ಎಲ್ಲಾ ರೀತಿಯ ಮಾತುಗಳಿಂದ ನಮ್ಮ ಸಮಾಜದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಉಂಟಾಗ್ತೈತಿ ಅಂತ ಈಗಿನ ವಿಡಿಯೋದ್ರಾಗ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಮೊದಲಿಗೆ ಪೇಟ್ರಿಯಾರ್ಕಿ ಅಂದ್ರ ಏನ? ಪೇಟ್ರಿಯಾರ್ಕಿ ಅಂದ್ರ ಪುರುಷ ಪ್ರಧಾನ ಸಮಾಜ. ಇಲ್ಲಿ ಪುರುಷರಿಗೆ ಎಲ್ಲಾ ಅಧಿಕಾರ ಇರಬೇಕು ಅಂತ ಡಿಕ್ಷನರಿನಾಗ ಹೇಳಿದ್ದಾರೆ. ನ್ಯಾಯಾಲಯ, ರಾಜಕೀಯ, ಶೈಕ್ಷಣಿಕ ಹಾಗೂ ಪ್ರತಿಯೊಂದು ಸವಲತ್ತು ಪುರುಷರಿಗೆ ಮಾತ್ರ ಕೊಡಬೇಕು ಅನ್ನೋದು ಪೇಟ್ರಿಯಾರ್ಕಿ ಮನೋಭಾವನೆ ಇದ್ದಿದ್ದ. ಹಾಗ ಈ ಫೆಮಿನಿಸ್ಟ್ ಮನೋಭಾವನೆ ಅಂದ್ರೆ ಏನ? ಫೆಮಿನಿಸ್ಟ್ ಮನೋಭಾವನೆ ಅಂದ್ರೆ ಮಹಿಳೆಯರಿಗೋಸ್ಕರನ? ಅಲ್ಲ. ಫೆಮಿನಿಸ್ಟ್ ಮನೋಭಾವನೆ ಅಂದ್ರೆ ಪುರುಷನಿಗೆ ಸಿಗುವಂತಹ ಎಲ್ಲಾ ಸವಲತ್ತು, ಎಲ್ಲಾ ಅಧಿಕಾರಗಳು ಮಹಿಳೆಗೂ ಸಿಗಬೇಕು. ಮಹಿಳೆ ಪುರುಷರು ಇಬ್ರು ಈಕ್ವಲ್ ಇದ್ದಂಗ. ಪೇಟ್ರಿಯಾರ್ಕಿ ಇದನ್ನ ಸಮನಾಗಿ ಇರುವಂತಹ ಒಂದು ಶಬ್ದ ಯಾವ್ದಂದ್ರ ಮೆಟ್ರಿಯಾರ್ಕಿ. ಮೆಟ್ರಿಯಾರ್ಕಿ ಅನ್ನೋ ಶಬ್ದ ಪೇಟ್ರಿಯಾರ್ಕಿ ತದ್ವಿರುದ್ಧ ಇದ್ದಂಗ. ಪೇಟ್ರಿಯಾರ್ಕಿನಾಗ ಪುರುಷರಿಗೆ ಮೊದಲು ಪ್ರಧಾನ ಕೊಟ್ರ ಮೆಟ್ರಿಯಾರ್ಕಿನಾಗ ಮಹಿಳೆಯರೇ ಮೊದಲು ಪ್ರಥಮ ಅಂತ ಹೇಳ್ತಾರೆ. ಹಂಗ ನಿಮ್ಮಲ್ಲಿ ಒಂದು ಕ್ವಶನ್ ಹುಟ್ಟಬಹುದು, ಪುರುಷನು ಕೂಡ ಫೆಮಿನಿಸ್ಟ್ ಆಗಿರಬಹುದಾ? ಹೌದು. ಮತ್ತೊಂದು ಕಡೆ ನೋಡಿದ್ರೆ ಈಗ ಫೆಮಿನಿಸ್ಟ್ ಅಧಿಕಾರಕ್ಕೆ ತರಬೇಕಂತ ಅದನ್ನ 3 ಹಂತದಾಗ ಡಿವೈಡ್ ಮಾಡಿದ್ದಾರೆ. 1800 1900 ಮಟ್ಟ ಯುರೋಪಿಯನ್ ಪೀಪಲ್ಸ್ ನಾಗ ವೋಟಿಂಗ್ ಪವರ್ ತರಬೇಕು ಪೂರ ಹೇಳಿದ್ರು. ಭಾರತನಾಗ ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದರು, ಜ್ಯೋತಿಬಾ ಫುಲೆ ಅವರು ಪೇಟ್ರಿಯಾರ್ಕಿ ಮನೋಭಾವನೆಯಿಂದ ಅಲ್ಲ, ಫೆಮಿನಿಸ್ಟ್ ಮನೋಭಾವನೆಯಿಂದ ಮಹಿಳೆಯು ಪುರುಷನ ಸಮನಾಗಿ ನಿಲ್ಲಬಲ್ಲರು ಅನ್ನೋ ಮನೋಭಾವನೆಯನ್ನು ಇಟ್ಟುಕೊಂಡ ಹೋರಾಡಿದ್ದಾರೆ. ಅದರ ನೆಕ್ಸ್ಟ್ ಬಂದಿದ್ದು ಅಮೇರಿಕಾನಾಗ 1960s ಇಂದ 1972 ಮಟ್ಟ ಎಲ್ಲಾ ಏನೇನ ಚಳುವಳಿಗಳು ನಡೆದ್ರು ಅದ್ರ ಪ್ರತಿಫಲವಾಗಿ 1972 ನಾಗ ಅಲ್ಲಿ ಗೌರ್ಮೆಂಟ್ ಇದ್ದಿದ್ದ ಈಕ್ವಲ್ ರೈಟ್ಸ್ ಮಾಡಬೇಕಂತ ಪ್ರಯತ್ನ ಪಟ್ಟಿತ್ತು. ಆಗ ಅದ್ರ ವಿರುದ್ಧವಾಗಿ ನಿಂತ್ಕೊಂತಿದ್ದನ ಒಬ್ಬಳು ಮಹಿಳೆ ಕೂಡ ಪೇಟ್ರಿಯಾರ್ಕಿ ಮನೋಭಾವನೆಯಿಂದ ಹೊಂದ್ಬೋದು. ಇದೇ ಮಹಿಳೆ ಹಲವು ಚಳುವಳಿಗಳನ್ನು ನಡೆಸಿ ಅಪೋಸಿಟ್ ಆಗಿ ನಿಂತಿದ್ರವರು ಇದೇ ಮಹಿಳೆಯರು. ನಾ ಇಂಥ ಮಹಿಳೆಯರಿಗೆ ಒಂದು ಮಾತನ್ನ ಕೇಳಕ್ ಇಷ್ಟಪಡ್ತೀನಿ. ಈಗ ಭಾರತದಾಗ ಹುಡುಗ ಹುಡುಗಿನ ಕೊಂದ, ಮದುವೆ ಆಗ್ಲಾರ್ದಕ್ಕೆ ಒಪ್ಕೊಲಿಲ್ಲ ಅಂದ್ರ ಮುಖದ ಮ್ಯಾಗ ಹೆಸರು ಚೆಲ್ಲಿ ಹೋದ, ಇಂಥವ್ರಿಗೂ ಮಹಿಳೆಯರು ಸಪೋರ್ಟ್ ಮಾಡ್ತಾರ. ಪೇಟ್ರಿಯಾರ್ಕಿ ಮನೋಭಾವನೆ ಹೊಂದಿದವ್ರ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯು ಪೇಟ್ರಿಯಾರ್ಕಿ ಮನೋಭಾವನೆಯಿಂದ ಹೊಂದಿರೋದಿಲ್ಲ. ಇಲ್ಲಿ ಒಂದು ಫೋಟೋಸ್ ತೋರ್ಸಕ್ ಇಷ್ಟಪಡ್ತೀನಿ. ಅಮೀರ್ ಖಾನ್, ಕ್ರಿಶ್ಚಿಯನ್ ಬೇಲ್, ಫೇಮಸ್ ಪೊಯಿಟಿಸ್ಟ್ ರಾಹುಲ್ ಬೋಸ್ ಅಂಡ್ ಅಮೇರಿಕನ್ ಪ್ರೆಸಿಡೆಂಟ್ ಫೆಮಿನಿಸ್ಟ್ ಆಗಿರ್ತಾರೆ. ಗಣ್ಯಮಾನ್ಯ ವ್ಯಕ್ತಿ ಕೂಡ ಫೆಮಿನಿಸ್ಟ್ ಆಗಿದ್ದಾರೆ. ನಾವ್ ಯಾಕೆ ಫೆಮಿನಿಸ್ಟ್ ಆಗಬಾರ್ದು? ಈಕ್ವಲ್ ರೈಟ್ಸ್ ಎಲ್ಲರಿಗೂ ಸಿಗಬೇಕು. ಕೆಲವೊಬ್ರು ವಿಡಿಯೋ ತರ ಕ್ವಶನ್ ಕೇಳ್ತಾರೆ, ಏನ ಇಬ್ರು ಬಾಡಿ ಸೇಮ್ ಅದಾವೋ ಇಲ್ಲೋ? ಒಂದ್ 4-5 ಚೇಂಜಸ್ ಇರ್ತಾವ ಬಾಡಿ ಹತ್ರ. 90% ಬಾಡಿ ಸೇಮ್ ಅದ, 10% ಅಟ್ಟ ಚೇಂಜ್ ಅದ. ಈಕ್ವಲ್ ಅಂಡ್ ಸಿಮಿಲರ್ ಬಹಳ ಡಿಫರೆನ್ಸ್ ಅದ. ನಮ್ಮ ಸಮಾಜ ಇದ್ರ ಒಳಗ ಡಿಫರೆನ್ಸ್ ಮಾಡಿ ಭೇದ ಭಾವ ಮಾಡ್ತದೆ. ಪೇಟ್ರಿಯಾರ್ಕಿ ಮನೋಭಾವನೆಯಿಂದ ಮಹಿಳೆ ಅಲ್ಲ ಪುರುಷರಿಗೂ ಕೂಡ ಮಾನಸಿಕ ಕಿರುಕುಳ ಉಂಟಾಗ್ತಿದೆ. ಮುಂದೆ ಬರುವಂತಹ ದಿನಗಳಲ್ಲಿ ಪೇಟ್ರಿಯಾರ್ಕಿಯಿಂದ ಪುರುಷರಿಗೆ ಯಾವ ರೀತಿಯಾಗಿ ತೊಂದರೆ ಉಂಟಾಗ್ತೈತಿ ಅಂತ ಚರ್ಚೆ ಮಾಡೋಣ. ನಿಮಗೆ ಏನಾದರೂ ಆ ವಿಡಿಯೋ ಲಿಂಕ್ ಬೇಕಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ,
ನೋಟಿಫಿಕೇಶನ್ ಅನ್ನ ಆಲ್ಗೆ ಸೆಟ್ ಮಾಡಿ. ಇನ್ನು ಮುಂದಿನ ವಾರದಲ್ಲಿ ಆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಅಂತ. ಥ್ಯಾಂಕ್ ಯು ವೆರಿ ಮಚ್.